ನಮ್ಮಂತ ಮಿಡಲ್ ಕ್ಲಾಸ್ ಕೂಲಿ ಕಾರ್ಮಿಕರು ಕೆಲಸ ಮಾಡುವಂಥ ಜಾಗಗಳು ಪ್ರತಿಯೊಬ್ಬ ಕಾರ್ಮಿಕನಿಗೂ ಅವ್ರದೇ ಆದಂಥ ಕಷ್ಟಗಳಿರ್ತವೆ. ನಮ್ಮ ಆರ್ಮಿಗಳಿಗೆ ಬೀಳೋ ಎದೆ ಗುಂಡೇಟು ಮತ್ತೆ ನಮ್ಮಂತ ಡ್ರೈವರ್ಗಳಿಗೆ ಶ್ರದ್ಧಾಂಜಲಿ ಕಟ್ಟೋಟು ಯಾವಾಗ ಬೀಳುತ್ತಂತಾನೆ ಗೊತ್ತಾಗಲ್ಲ. ಬಿದ್ರೆ ಒಂದು ಪೀಸ್ ಸಿಗಲ್ಲ. ಇಲ್ಲಿ ಗಂಟ ಒಂದೇ ಗೇರ್ ಲಸ್ಬೇಕಮ್ಮ. ಅಲ್ಲಿ 10 ಸಲ ಹಿಡಿದ್ರೆ ಒಂದೇ ಗೇರಲ್ಲಿ, ಇಲ್ಲಿ ಗಂಟ ಇಲ್ಲಿ ಬರೋ ಗಂಟೆ ಒಂದೇ ಗೇರ್ ಲಸ್ಬೇಕು. ನಿಜ ಅಲ್ವಾ? ಹೊರಗಡೆ ಬಂದ್ರೆ ನಮ್ಮ ಡ್ರೈವರ್ ಒಳಗೆ ಕಷ್ಟ ಕೊಡ್ತಾರೆ. ಕ್ರಷರ್ಗೆ ಇಲ್ಲಿಂದ ಕ್ರಷರ್ ಹೊಡಿಬೇಕು. ಮನೆ ಬರೀ ಚೆನ್ನಾಗಿತ್ತು ಅಂದ್ರೆ ಓಕೆ, ನಮ್ದು ಎಲ್ಲಾನು ಹಾಕಿಕೊಂಡ್ ಬರ್ಬೇಕಿಲ್ಲಿ. ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ. ರಾಜ ರಾಣಿ ನಾನು ನೀನು ಯಾರ್ದು ದೃಷ್ಟಿ ತಾಗಲ್ಲ ನಮ್ಗೆಂದಿಗೂ. ಆಣೆ ಮಾಡಿ ಹೇಳುತ್ತೀರಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ. ಸಾಯೋವರೆಗೂ ಹಿಂಗೆ ನಾನು ಎಲ್ಲ ನನ್ನ ಆತ್ಮೀಯ ಕನ್ನಡ ಜೊತೆಗೆ ಪ್ರದೀಪ್ ಗಗನ PJSK ಖಂಡಿಗ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ವಿಚಾರ ಅಂದರೆ, ನಾವು ನಿನ್ನೆ ಶ್ರೀ ಬೆಟ್ಟ ರಂಗಸ್ವಾಮಿ ಟೆಂಪಲ್ಗೆ ಹೋಗಿದ್ದು. ಅಲ್ಲಿಂದ ಬರ್ಬೇಕಾದ್ರೆ ಕೆಲವೊಂದಿಷ್ಟು ಜಾಗಗಳನ್ನ ಮಿಸ್ ಮಾಡಿದ್ದೆ. ಅಂದರೆ ಜಾಗಗಳನ್ನಕ್ಕಿಂತ ನಾವು ಕೆಲಸ ಮಾಡಿದ ಜಾಗಗಳನ್ನ ಮಿಸ್ ಮಾಡಿದ್ದೆ. ಆ ವಿಡಿಯೋನ ಅಪ್ಲೋಡ್ ಮಾಡಬೇಕಿತ್ತು ಅದೇ ವಿಡಿಯೋಗೆ, ಬಟ್ ಆದರೆ ಅದು ತುಂಬ ಲಾಂಗ್ ಫಾರ್ವರ್ಡ್ ಇತ್ತು, ಹಂಗಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ. ಈಗ ಸಪ್ರೇಟಾಗಿ ಅದಕ್ಕಾಗಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಏನಂದರೆ ನಾವು ಡ್ರೈವರ್ಗಳು ಕೆಲಸ ಮಾಡೋಂಥ ಜಾಗಗಳು, ನಾವು ಅಂದರೆ ನಾವು ನಮ್ಮಂಥ ಮಿಡಲ್ ಕ್ಲಾಸ್ಗಳು ಕೂಲಿ ಕಾರ್ಮಿಕರು ಕೆಲಸ ಮಾಡೋಂಥ ಜಾಗಗಳು ಮನೆಯವ್ರಿಗೆ ತೋರಿಸಿದ್ರೆ ಹೆಂಗಿರುತ್ತೆ, ಯಾವ ಥರ ಅವರು ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಅಂದರೆ ನಾನು ಅದರಲ್ಲಿ ಏನೂ ಇಲ್ಲ, ಬಟ್ ನನಗಿಂತ ಇನ್ನೂ ಡೇಂಜರಾಗಿ ಕೆಲಸ ಮಾಡೋಂಥ ಜಾಗಗಳು ತುಂಬ ಇದ್ದಾವೆ. ಡ್ರೈವಿಂಗಲ್ಲೇ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳಾಗಿರ್ಬೋದು, ಯಾವುದೇ ಕೆಲಸಗಳಾಗಿದ್ರು ಅಷ್ಟೇ ತುಂಬ ಡೇಂಜರ್ ಜಾಗಗಳು ತುಂಬ ಇದ್ದಾವೆ. ಬಟ್ ಆದರೆ ನನಗಾಗಿರೋ ಅನುಭವನ ನಾನು ನಿಮ್ಗೆ ತಿಳಿಸ್ಬೇಕು, ನಮ್ಮ ಮನೆಯವ್ರಿಗೂ ತಿಳಿಸ್ಬೇಕು ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಬಂಡೇದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಇದರಲ್ಲಿ. ನಾನು ಕೆಲಸ ಮಾಡೋಂಥ ಜಾಗ ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ನಮ್ಮ ಫ್ಯಾಮಿಲಿಗೆ ತೋರಿಸಿತ್ತಿಲ್ಲ, ಅವ್ರು ಮಾಮೂಲಿ ವಿಡಿಯೋ ಕಾಲಲ್ಲಿ ನೋಡೋರು. ಬಟ್ ಆಗಂತ ಅಷ್ಟು ಕ್ಲಿಯರಿಟಿಯಾಗಿ ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ. ಈಗ ಲೈವ್ ಆಗಿ ತೋರಿಸಿದ್ನಲ್ಲ, ಅವ್ರ ಎಕ್ಸ್ಪ್ರೆಷನ್ ಯಾವ ಥರ ಇರ್ತಾರನ್ನ ಮುಂದೆ ವಿಡಿಯೋ ತೋರಿಸಿದ್ದೀನಿ, ನೋಡಿರಂತೆ. ನಾನು ಹೇಳೋದು ಒಂದೇ ಒಂದು ವಿಚಾರ, ಕಾರ್ಮಿಕ ದಿನಾಚರಣೆ ದಿವಸನೇ ನಾವು ನಮ್ಮ ಕೆಲಸದ ಬಗ್ಗೆ ಹೇಳ್ಕೋಬೇಕು, ಇದು ಮಾಡ್ಬೇಕು ಅನ್ನೋದು ಏನಿಲ್ಲ. ಪ್ರತಿಯೊಬ್ಬ ಕಾರ್ಮಿಕನಿಗೂ ಅವ್ರದ್ದೇ ಆದಂಥ ಕಷ್ಟಗಳಿರ್ತವೆ. ಅದರಲ್ಲಿ ಆ ಕಾರ್ಮಿಕನಲ್ಲೊಬ್ಬ ನಾನು ಒಬ್ಬ. ನನ್ನಂಥ ಡ್ರೈವರ್ಗಳು ಯಾವ ಥರ ಕಷ್ಟಪಡ್ತಾರೆ ಅಂತ ನನಗೆ ಕೆಲಸಗಳಲ್ಲಿ ನನಗಾಗಿರೋ ಅನುಭವದಲ್ಲಿ 3 ಕೆಲಸಗಳು ಭಾಳ ಡೇಂಜರಸ್ ಅನ್ಕೋತೀನಿ ನನಗಾಗಿರೋ ಅನುಭವದಲ್ಲಿ. ಬಟ್ ಬೇರೆ ಕೆಲಸಗಳು ಡೇಂಜರಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ನನಗಾಗಿರೋ ಅನುಭವ ನಾನು ಹೇಳ್ತಿರೋದು. ಒಂದು, ಅದು ಅದರಂಥ ಡೇಂಜರ್ ಕೆಲಸ ಯಾವುದಿಲ್ಲ ಬಿಡಿ, ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಕೆಲಸನಾಗಿತ್ತು, ಅದು ಸೇವೆ, ಅದು ನಮ್ಮ ಇಂಡಿಯನ್ ಆರ್ಮಿದು. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ. ಆದರೂ ನಾನು ಹೇಳ್ಬೇಕಲ್ಲ, ಅದ್ರ ಸೇವೆ, ಅದು ಕೆಲಸನಾಗಿಂತ ಸೇವೆ. ಅದ್ರ ಬಗ್ಗೆ ನಾನು ಈ ಟಾಪಿಕ್ ತೊಗೊಳ್ಳಲ್ಲ. ನಮ್ಮ ಅದೊಂದು ಮತ್ತು ನಮ್ಮ ರೈತರದ್ದು, ಅಂದರೆ ನಮ್ಮ ರೈತರ ಕೆಲಸಗಳು, ಅವೆರಡರ ಬಗ್ಗೆ ನಾವು ಏನೂ ಅಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಅಂತ ನಾನು ಹೇಳೋ ವಿಚಾರ ಡ್ರೈವಿಂಗ್ ಕೆಲಸ. ಅದು ಹೆಂಗೆ ಅಂದರೆ, ನಾವು ಮನೇಲಿದ್ದಾಗ ಮಾತ್ರ ಸೈನಿಕರಿದ್ದಂಗೆ, ಹೊರಗಡೆ ಬಂದರೆ ಸೇವಕರಾಗ್ಬಿಟ್ಟಿರ್ತೀವಿ. ಯಾಕಂದರೆ ಹೊರಗಡೆ ಬಂದಮೇಲೆ ಏನು ಕೆಲಸ ಮಾಡಬೇಕು, ಯಾವ್ದು ಬಿಡಬೇಕು, ಎಲ್ಲಿ ಎಷ್ಟೆಷ್ಟು ದೂರ ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ. ಹೊರಗಡೆ ಬಂದಮೇಲೆ ನಾವು ಸೇವಕರು, ಮನೇಲಿದ್ದಾಗ ಮಾತ್ರ ಸೈನಿಕರು. ಆದ್ಮೇಲೆ ಇನ್ನೊಂದು ವಿಚಾರ ಏನಂದರೆ, ನಮ್ಮ ಆರ್ಮಿಗಳಿಗೆ ಬೀಳೋ ಎದೆ ಗುಂಡೇಟು ಮತ್ತು ನಮ್ಮಂಥ ಡ್ರೈವರ್ಗಳಿಗೆ ಶ್ರದ್ಧಾಂಜಲಿ ಕಟ್ಟೋಟು ಯಾವಾಗ ಬೀಳುತ್ತಂತಾನೆ ಗೊತ್ತಾಗಲ್ಲ. ಅದು ಗೊತ್ತಿದ್ರು ಕೂಡ ನಾವು ಜೀವನನ ಸಾಗಿಸ್ಕೊಂಡು ಹೋಗ್ಬೇಕು. ಬನ್ನಿ ನೋಡೋಣ ನಮ್ಮ ಮನೆಯವರು ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾರೆ, ಏನೇ ಇದು ಮಾಡ್ತಾರೆ. ನಮ್ಮ ಕಷ್ಟಗಳು ನೋಡಿದ್ರೆ ಅವ್ರಿಗೆ ಹೆಂಗೆ ಅನಿಸುತ್ತೆ. ಕಷ್ಟನಕ್ಕಿಂತ ನಮ್ಮ ಮಾಡೋ ಕೆಲ್ಸಗಳು ನೋಡಿದ್ರೆ ಅವ್ರಿಗೆ ತಿಳಿಸ್ಬೇಕು. ನಮ್ಮ ಮಕ್ಳಿಗಾಗಲಿ ನಮ್ಮ ಮನೆಯವ್ರಿಗಾಗಲಿ ನಾವು ಮಾಡೋ ಕೆಲ್ಸಗಳ ಬಗ್ಗೆ ತೋರಿಸ್ಬೇಕು, ತಿಳಿಸ್ಬೇಕು. ಆಗ ಏನೇ ಕೋಪಗಳಿದ್ರು, ಏನೇ ಇದ್ದಿದ್ರು ಆದಷ್ಟು ಸಮಾಧಾನ ತೊಗೋತಾರೆ ಅನ್ನೋ ನನ್ನ ಒಪಿನಿಯನು. ಹಂಗಾಗಿ ನಾನು ಅವ್ರಿಗೆ ಬರೋ ಆಂಧವೇ ದಾರಿಲಿ, ಅಂದರೆ ರಂಗನಾಥಸ್ವಾಮಿ ಬೆಟ್ಟದಿಂದ ಬರ್ಬೇಕು ಆಂಧವೇನೇ ನಾನು ಕೆಲಸ ಮಾಡ್ತಿದ್ದ ಜಾಗಗಳನ್ನ ತೋರಿಸಿದ್ದೀನಿ. ಅದರ ವಿಡಿಯೋ ತೋರಿಸ್ತೀನಿ ಬನ್ನಿ. ಈಗ ಲಾರಿಗೆ ಬಂದ್ರೆ ಅಮ್ಮ, ನಾನು ಕೆಲಸ ಮಾಡೋಂಥ ಜಾಗಗಳು ನಾನೇ ಅಂತಲ್ಲ, ನಮ್ಮಂತ ತುಂಬಾ ಟಿಪ್ಪರಲ್ಲಿ ಕೆಲಸ ಮಾಡೋಂಥ ಡ್ರೈವರ್ಗಳು ಕಷ್ಟಗಳು ಹೆಂಗೆ ಅಂದ್ರೆ, ಇಲ್ಲಿ ನೋಡಿ ಬಿದ್ರೆ ಒಂದು ಪೀಸ್ ಸಿಗಲ್ಲ. ಇಲ್ಲಿ ಗಂಟ ಒಂದೇ ಗೇರ್ ಲಸ್ಬೇಕಮ್ಮ. ಅಲ್ಲಿ ಗಂಟ ಕೆಲವೊಂದು ಬಂಡೆಗಳು ಇದ್ರಿಂದ ದೊಡ್ಡದಾಗಿರ್ತವೆ. ಒಂದು ಇನ್ನೊಂದು ಆ ಕಡೆ ಬಂಡೆ ಇದೆ ಏನಮ್ಮ, ಇನ್ನೂ ತೆಗಿತಾರಮ್ಮ. ಕೆಳಗಡೆ ಇರೋದಲ್ಲ ಕಲ್ಲೇ ಪೂರ್ತಿ ಡೆತ್ ಸಾಯಿಸ್, ಅಲ್ಲೇರೋ ಪೂರ್ತಿ ಡೆತ್ ಐತೆ. ಆಮೇಲೆ ಕೆಳಗಡೆ ಆ ಕಡೆ ಎಲ್ಲ ನೀರು ತುಂಬ್ಕೊಳೈತೆ. ಆ ಕಡೆ ಬಿದ್ರೆ ನೀರು ಪಾಲು, ಈ ಕಡೆ ಬಿದ್ರೆ ಅಲ್ಲಿ 10 ಸಲ ಹಿಡಿದ್ರೆ ಒಂದೇ ಗೇರಲ್ಲಿ, ಇಲ್ಲಿ ಗಂಟ ಇಲ್ಲಿ ಬರೋ ಗಂಟೆ ಒಂದೇ ಗೇರ್ ಲಸ್ಬೇಕು. ಮಿಸ್ಸಾಗಿ ಏನಾರು ನಾವು ಏನಾರು ಆಪ್ ಮಾಹಿತಿ ಇಲ್ಲ ಅಷ್ಟೇ ಜನ ಲಸ್ಬೇಕು. ಅದು 10 ವೀಲು 6 ವೀಲ್ ಅಲ್ಲ. ಅಂದ್ರೆ ನಮ್ಮ ಡ್ರೈವರ್ಗಳು ಕಷ್ಟ ನೋಡಿ ಅಂತಾರಲ್ಲ ಕೆಲವೊಂದು ಜನಗಳು, ಆರ್ಮಿಗಳು, ರೈತರುಗಳು ಮತ್ತೆ ನಮ್ಮ ಡ್ರೈವರ್ಗಳು ಕಷ್ಟ ಹಿಂಗಿರ್ತವೆ. ಅದಕ್ಕೆ ಹೇಳ್ತಿರೋದು, ನೀವು ನೋಡ್ಬೇಕು. ಹೊರಗಡೆ ಹೋದ್ರೆ 50 ಸತಿ ಫೋನ್ ಮಾಡೋದು, ಪ್ರತಿಯೊಂದು ವಿಚಾರದಲ್ಲೂ ಹೇಳ್ತಿರೋದು. ಏನೇ ವಿಚಾರ ಫೋನ್ ಮಾಡಿದಾಗ್ಲೂ ಇಲ್ಲಿ ಇರ್ತೀವಿ ನಾವು. ತೋರ್ಸಕ್ಕೇನೆ ಅದೇ ಕೆಲವರು ಫೋನ್ ಮಾಡಿ ಮನೆಯವ್ರಿಗೆ. ಅಲ್ಲ ನಿನಗೆ ಹೇಳ್ತಿಲ್ಲ, ಕೆಲವೊಂದು ಟೆನ್ಷನ್ ಕೊಡ್ತಾರೆ ಡ್ರೈವರ್ಗಳಿಗೆ. ಏನು ಸುಪ್ರೆ, ನಿಜ ಅಲ್ವಾ? ಹೊರಗಡೆ ಬಂದ್ರೆ ನಮ್ಮ ಡ್ರೈವರ್ಗಳು ಕಷ್ಟ ಕೊಡ್ತಾರೆ. ಹೆಂಗೆ ಅಂದ್ರೆ 50 ಫೋನ್ ಮಾಡಿ ತಲೆ ತಿನ್ನೋದು, ಏನಾರು ಹೊಟ್ಟೆ ಉಡ್ಸೋದು, ಆ ಟೆನ್ಷನ್ ಕೊಡೋದು. ಅದು ಮಿಸ್ ಆಗಿ ಫೋನ್ ಆ ಟೆನ್ಷನ್ ಬಿಟ್ರೆ ಅಂದ್ರೆ ಅಲ್ಲೇ ದಾರಿ ಬರ್ಕಣಪ್ಪ. ಅವ್ರು ಅಲ್ಲೇ ನಿಂತ್ಕೊಂಡು ನಿಮ್ಗೆ ವಿಡಿಯೋ ಕಾಲ್ ತೋರಿಸಿದ್ದು
ಹೋಗ್ದೇನೆ ಓಡಿಸ್ತೀವಿ. ಒಂದ್ ಟ್ರಿಪ್ ಬರೋದಲ್ಲಮ್ಮ, ದಿನಕ್ಕೆ 10ರಿಂದ 15 ಟ್ರಿಪ್ ಇಲ್ಲಿಂದ ಕ್ರಷರ್ ಹೊಡಿಬೇಕು. ಬಿದ್ರೆ ಹೇಳ್ತಿಲ್ವ ಅಲ್ಲೇನೋ ನಮ್ಮ ಮನೆ ಬರೀ ಚೆನ್ನಾಗಿತ್ತು ಅಂದ್ರೆ ಓಕೆ, ಹೋಗ್ಬೇಕಾದ್ರೆ ಅಲ್ಲಿಗಡೆ ನೋಡ್ಕೊಂಡ್ ನಿಧಾನ ಗಾಳಿ ಕಲ್ಲು ಚೂಪಿರ್ತಾವ ಗಾಜಿದ್ದಂಗೆ. ಏನ್ ಸುಪ್ರಿ, ನಾವ್ ಮನೆ ಬರೀಕೇನಾರ ಅಲ್ಲೇನೋ ಗಾಡಿ ಆಪಾಯ್ತು ಅಂದ್ರೆ ನಾನು ಯೋಚನೆ ಮಾಡ್ತೀನಿ. ಆಪಾಗಿತ್ತು, ನಾನು ಎಲ್ಲ ಅನ್ಕೊಂಡಿದ್ದೆ. ನನ್ನ ಪುಣ್ಯಕ್ಕೆ ಅಲ್ಲ ಆಪಾಯ್ತು ಗಾಡಿ, ಟಾಟಾ ಗಾಡಿ ಅಲ್ಲ ಆಪಾಯ್ತು. ನಿಧಾನಕ್ಕೆ ರಿವರ್ಸ್ ನೋಡ್ಕೊಂಡು ನೋಡು ಎಷ್ಟು ಕೆಜಿ ಅನ್ಕೊಂಡಿರ್ತೀಯ ಅಂದ್ರೆ 50,000 ಕೆಜಿ. ಸಾಯಿಸಿ ನೀನ್ ಹೋಗ್ಬೇಡ, ಬಟ್ಟೆ ಸೆಟ್ ಹಾಕಿಲ್ಲ. 50,000 ಕೆಜಿ ಗಾಡಿ ಲೋಡ್ ಮಾಡ್ಕೊಂಡು ಸುಪ್ರಿ ನಾವು ಬರ್ಬೇಕು. ಇಲ್ಲ ನೋಡಿ, ಇಲ್ಲೆಲ್ಲ ದಾರಿ ಮಾಡ್ಕೊಡ್ತಾರೆ, ಇಲ್ಲೆಲ್ಲ ಲೋಡ್ ಮಾಡಿದ್ದಾರೆ, ಇಲ್ಲೆಲ್ಲ ದಾರಿ ಮಾಡ್ಕೊಡ್ತಾರೆ. ಹಂಗಾಗಿ ಈಗ ನಾವು ಆ ಜಾಗದಿಂದ ಈ ಜಾಗ ಬಂದಿದ್ದೀವಿ. ಆತ್ಮೀಯರೇ, ನಮ್ಮ ಮನೆಯವ್ರಿಗೆ, ನಮ್ಮ ಫ್ಯಾಮಿಲಿಗೆ ಯಾವತ್ತು ಬಂದು ತೋರ್ಸಕ್ಕಾಗಲ್ವಲ್ಲ, ಹಾಗಾಗಿ ನಾವು ಕೆಲಸ ಮಾಡ್ತಿದ್ದಂಥ ಜಾಗ ನೋಡಿದ್ರೆ ಆ ಜಾಗ ಹೆಂಗೈತೆ ಅಂತಮ್ಮ. ಅದೇ ನಾವು ನೋಡಾಕೋತೀವಲ್ಲಮ್ಮ, ಒಂದೇ ಸಮ ಹಸ್ಬೇಕು, ಇಳ್ಸಕ್ಕಾಗಲ್ಲ. ನೋಡ್ ಬಾ ಸುಪ್ರಿ, ಇಲ್ಲಿ ರೋಡ್ ಹೆಂಗೈತೆ ನೋಡುವಂತೆ. ಮಿಸ್ ಆಗಿ ಟೈರ್ ಹೊಡೆದೋಯ್ತು ಅಂದ್ರೆ ನಮ್ ಕಷ್ಟ. ಅದೇ ಏನೇ ಎಕ್ಸ್ಪರ್ಟ್ ಇದ್ರು ಗಾಡಿ ಕಂಡೀಷನ್ ಆಗಿರ್ಬೇಕು. ಇಲ್ಲಿಂದ ನಾನು ಡ್ರೈವಿಂಗ್ ಮಾಡ್ಕೊಂಡು ವಿಡಿಯೋ ಕಾಲ್ ಮಾತಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ನೋಡಿ, ನಮ್ಮ ಡ್ರೈವರ್ ಕಷ್ಟ ಇವತ್ತು ನೋಡ್ತಿದಾರೆ, ತೋರಿಸೋರು ಅಂತ ಬಂದಿನಿ ಈಗ. ನೋಡಿ ಆದ್ಮೇಲೆ ಈ ಕಡೆ ಇಂಥ ಕೊರೆಗಳು ತುಂಬಾ ಇದಾವೆ. ಬಟ್ ಫಸ್ಟ್ ನಾವು ಅಲ್ಲೆಲ್ಲ ಲೋಡ್ ಮಾಡ್ಕೊಂಡು ಬರ್ತಿದ್ದೋ, ನೀರು ಇದೆಯಲ್ಲ ಅಲ್ಲೆಲ್ಲ ಲೋಡ್ ಮಾಡ್ಕೊಂಡು ಹಂಗೆ ಬರ್ತಿದ್ದೋ. ಹಂಗೆ ಬಂದು ಹಿಂಗೆ ಹೋಗ್ತಿದ್ದ. ಈಗ ತುಂಬಾ ಜನ ನೀರು ತುಂಬ್ಕೊಂಡೈತೆ ನೋಡಿ, ಟ್ರ್ಯಾಕ್ಟರ್ ಬರ್ತೈತಲ್ಲ, ಈಗ ಆ ಕಡೆಯಿಂದ ಲೋಡ್ ಮಾಡ್ಕೋಬೋದು, ಹೆಂಗ್ ಬೇಕಾದ್ರೂ ಬರ್ಬೋದು. ಇನ್ನೇನು ಸೀಸನ್ ಬಂತು ಅಂದ್ರೆ ಸ್ಟಾರ್ಟ್ ಆಗುತ್ತೆ ನೋಡಿ. ಆಲ್ರೆಡಿ ಹೊಡಿತಿದ್ದಾರೆ, ಬಟ್ ಈಗ ಅಷ್ಟಿಲ್ಲ, ಕೆಲಸ ಅಷ್ಟು ನಡೀತಿಲ್ಲ. ಇಲ್ಲ ಅಂದ್ರೆ ಪ್ರತಿದಿನ ನಡೆಯುತ್ತೆ ಡ್ಯೂಟಿ. ರಾತ್ರಿ 7 ಗಂಟೆಗೆ ಬಾಂಬ್ ಹಾಕ್ಬಿಡ್ತಾರೆ, ಯಾರು ಇರಲ್ಲ. ಸಂಜೆ 7 ಕಲ್ಲುಗಳು ಸಿಡಿಬೇಕಲ್ಲ, ಕಲ್ಲು ಯೂಸ್ ಆಗ್ಬೇಕಲ್ಲ. ರಾತ್ರಿ 6 ಗಂಟೆ 7 ಗಂಟೆ ಕಲ್ಲು ಹಾಕ್ಬಿಟ್ಟು ಬಾಂಬ್ ಹಾಕ್ಬಿಟ್ಟು ಹೋದ್ರೆ ಸಿಡಿಯುತ್ತೆ. ಸಿಡಿದಾಗ ಪುನಃ ಬೆಳಗ್ಗೆ ಬಂದು ಅದೇ ಕಲ್ಲ ಹೊಡೆದು ಅಂತ ಅಲ್ಲೈತ್ ನೋಡೋದು. ಇಟಾಚ್ ಆ ಕಡೆ JCB ಐತಲ್ಲ, ಅದು ಕಲ್ಲು ಹೊಡಿಯೋದು. ಆ ಕಡೆ ಈ ಕಡೆ ತುಂಬೋದು, ಅಲ್ಲಿ ಕಾಣಿಸ್ತು ನೋಡಲ್ಲಿ, ಆ ಕಡೆ ಐತಲ್ಲ ಅದು ಕಲ್ಲು ಹೊಡಿಯುತ್ತೆ. ಇನ್ನೊಂದು ಬಂದು ಇದ್ರಿಗಿಂತ ಅಗಲ ಜಾಸ್ತಿ, ಇದು ಆಳ ಜಾಸ್ತಿ ಅಮ್ಮ. ಇಲ್ಲಿ ಗಂಟೆ ಡೈರೆಕ್ಟ್ ಆಗಿ ಬರ್ತೀವಿ ಅಂದ್ರೆ, ಈಗ ಇಲ್ಲಿ ಗಂಟೆ ನಾವು 10 ಗಂಟೆ ನಮ್ದು ಎಲ್ಲಾನು ಹರಿಕೊಂಡ್ ಬರ್ಬೇಕು. ಇಲ್ಲಿ ಹೋದ್ರೆ ನೋಡಪ್ಪ, ಇಲ್ಲಿ ಗಂಟೆ ಬಂದು ಬರೀಕೊಂಡ್ರೆ ಓಕೆ, ಹೆಂಗಾರ ಅವಾಯ್ಡ್ ಮಾಡ್ಬೋದು. ನಮ್ದು ಅಲ್ಲೇನಾದ್ರು ನಿಂತ್ಕೊಂತ ಗಾಡಿ ಅಂದ್ರೆ ಏನೇ ಅವಾಯ್ಡ್ ಮಾಡ್ತೀನಿ ಅಂದ್ರೆ ಸ್ಟೇರಿಂಗ್ ಬ್ಯಾಲೆನ್ಸ್ ಸಿಗಲ್ಲ ಲೋಡಲ್ಲಿ. ಈಗ ನಾನು ಆಟೋ ಇರ್ತದೆ, ರಿವರ್ಸ್ ಹೊಡಿಬೇಕು, ನಾನು ಆಟೋ ಸ್ಟೇರಿಂಗ್ ಬ್ಯಾಲೆನ್ಸ್ ಸಿಗಲ್ಲ ಅಂತಂದ್ರೆ 10 ವೀಲ್ ಗಾಡಿಗಳು 50,000 ಕೆಜಿ. ಅಮ್ಮ ಇಲ್ಲೇನು ತೊಂದ್ರೆ ಇಲ್ಲ ನಮಗೆ, ಅಲ್ಲೇ ಹಿಂಸೆ. ನೋಡಿ ಇವತ್ತು ನಮ್ಮ ಮನೆಯವ್ರಿಗೆ ಜಾಗ ತೋರಿಸಿದ್ದೀನಿ. ಇದೇ ರೂಟಲ್ಲಿ ಬಂದಿದ್ದಕ್ಕೆ ನಾವು ಕೆಲಸ ಮಾಡ್ತೀವಂಥ ಜಾಗ. ನನ್ನಂಗೆ ಸುಮಾರು ಜನ ಡ್ರೈವರು ಕೆಲಸ ಮಾಡ್ತಾರೆ, ಎಲ್ಲರಿಗೂ ಕೂಡ ಕಷ್ಟ ಇದೆ. ಆದರೆ ಎಷ್ಟು ಹಿಂಸೆ ಇರುತ್ತೆ ನೋಡಿ ನಮ್ಮ ಕೆಲಸ. ಅಲ್ಲೇ ಕೂತ್ಕೊತೀನಿ ಇವ್ರಿಗೆ ನೋಡಿ, ಆಟೋದಲ್ಲೇ ಭಯ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇಲ್ಲಮ್ಮ, ಒಂದ್ಸತಿ ನಾನು ಏನ್ ಮಾಡ್ತೀನಿ ಗೊತ್ತಾ, ನಿಮ್ಮನ್ನ ಕರ್ಕೊಬೋತೀನಿ ನಾನು, ಏನೋ ಲಾರಿ ಹೊಡಿಬೇಕಾರೆ, ಇನ್ನೂ ಬಂಡೆ ಬರ್ಬೇಕು ಅನ್ಸತ್ತೆ ಅಂತ ಎಂಜಾಯ್ಮೆಂಟ್ ಮಾಡ್ಬೇಕು. ಸೀಸನ್ ಸ್ಟಾರ್ಟ್ ಆಗುತ್ತಮ್ಮ, ಅವಾಗ ಹೇಳ್ತೀನಿ ನಿಮ್ಗೆ ಏನಾದ್ರು ಬಂಡೆಲ್ಲ ಕೆಲಸ ಸಿಕ್ತು ಅಂದ್ರೆ ಬಂಡೆಯಿಂದ ಹೊಡಿಯೋದು, ಕರ್ಕೊ ಬರ್ತೀನಿ. ಸುಮ್ಮನೆ ಕುತ್ಕೊಳ್ಳಿ ಸಾಕು ಜೊತೆಲಿ. ನಮ್ಮ ಅಪ್ಪ ಕರ್ಕೊ ಹೋಗ್ಬಿಟ್ಟಿದ್ದೆ ನಿನ್ ಜೊತೆ ಬರೋದ್ರೆ ಸತ್ರ ಕೊಡೋ ಅಂತಿದ್ದು ಅಪ್ಪ. ಹೋಗುತ್ತೆ ಸರಿ. ಇಷ್ಟು ನಮ್ಮ ಡ್ರೈವರ್ಗಳ ಪರಿಸ್ಥಿತಿ ಇವತ್ತು ನಮ್ಮ ಮನೆಗೆ ತೋರ್ಸಾಯ್ತು. ಫೈನಲ್ ತೋರಿಸ್ಬೇಕು ನಮ್ಮ ಕ್ವಾರೆಗಳಂತ ಇದ್ದೆ, ಫೈನಲ್ ತೋರ್ಸಾಯ್ತು ನಮ್ಮ ಮನೆಗೆ, ನಮ್ಮ ಫ್ಯಾಮಿಲಿಗೆಲ್ಲ. ಈಗ ಹೋದಾದ್ಮೇಲೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಮುಂದೆ ಇಷ್ಟ ಆಗೋ ಪ್ರಯತ್ನ ಕೂಡ ಮಾಡ್ತೀನಿ. ಎಲ್ಲ ನಮ್ಮ ಕಾರ್ಮಿಕರಿಗೂ ಮತ್ತು ನಮ್ಮ ಡ್ರೈವಿಂಗ್ ಚಾಲಕರಿಗೂ ಮತ್ತು ನಮ್ಮ ಆರ್ಮಿಗಳಿಗೂ ನಮ್ಮ ರೈತರುಗಳಿಗೂ ದೊಡ್ಡ ಸಲಹೆ ಹೇಳ್ತಾ ಎಲ್ಲರೂ ಹುಷಾರಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗದ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಎಲ್ರಿಗೂ ಬಾಯ್ ಬಾಯ್.